ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಒಂದು ಎಕ್ಕ ಸಿನಿಮಾದ ಒಂದು ಟೀಸರ್ ಬಂದಿದೆ, ಅದರದ್ದು ರಿವ್ಯೂ ಆಗಿರುವಂಥದ್ದು, ಹಾಗೇನೆ ಡೆವಿಲ್ ಸಿನಿಮಾದ ಅಪ್ಡೇಟ್ ಕೂಡ ಆಗಿರುವಂಥದ್ದು. ಈ ಒಂದು ವಿಡಿಯೋದಲ್ಲಿ ಎರಡು ವಿಷಯನ ಕವರ್ ಮಾಡಿಕೊಂಡಿರೋದು. ಸೊ ಗೈಸ್, ಅದರಲ್ಲಿ ಮಾಡಿದೆ ಲೆಸ್ ಆದ ವಿಡಿಯೋ. ಸೊ ಈಗ ಮೊದಲನೇದಾಗಿ ಎಕ್ಕ ಸಿನಿಮಾದ ರಿವ್ಯೂನೇ ಮಾಡ್ಬಿಡೋಣ. ಎಕ್ಕ ಸಿನಿಮಾ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿದೆ ಇದು ಜಾಕಿ ಸಿನಿಮಾದ ಒಂದು ಲುಕ್ ಆಗಿರುವಂತದ್ದು ಅಂತ. ರೋಹಿತ್ ಪಟಾಕಿ ಅವ್ರು ಏನ್ ಯೋಚನೆ ಮಾಡ್ತಿದ್ರು ನನಗೆ ಈಗಲೂ ಅರ್ಥ ಆಗ್ತಿಲ್ಲ. ಆದ್ರೆ ಒಂದು ಅಡ್ವಾನ್ಸ್ ವರ್ಷನ್ ಆಗಿ ತರ ಕೊಟ್ಟಿದ್ರಲ್ಲ, ಲೈಕ್ ಆ ಒಂದು ಇದರಲ್ಲಿ AK-47 ಹಿಡ್ಕೊಂಡು ಶೂಟ್ ಮಾಡ್ತಿರೋದು ನಾನಂತೂ ಎಕ್ಸ್ಪೆಕ್ಟ್ ಮಾಡಿರುವಂತದ್ದಲ್ಲ. ಯಾಕಂದ್ರೆ ನಾನು ಅನ್ಕೊಂಡಿದ್ದು ಪಕ್ಕಾ ಲೋಕಲ್ ಮಾಸ್ ಸಿನಿಮಾ ಆಗಿರುವಂತದ್ದು ಅಂತ. ಆದ್ರೆ ಅದರಲ್ಲಿ ಗನ್ ಫೈರಿಂಗ್ ಎಲ್ಲ ಇದ್ದೆ ಅಂದಾಗ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಯಾವ ರೀತಿ ಮುಂದೆ ಹೋಗ್ತಾ ಇದೀವಿ ಅಂತ. ಯಾಕೆಂದ್ರೆ ನಾವು ಅವರ ಫಸ್ಟ್ ಸಿನಿಮಾದಲ್ಲೂ ಕೂಡ ಯಾವ್ದೊಂದು ಗನ್ ಫೈರಿಂಗ್ ಮಾಡೋ ಅಂಥದ್ದು ಯಾವ್ದು ನೋಡಿರ್ಲಿಲ್ಲ. ಸ್ವಲ್ಪ ಬಿಲ್ಡಪ್ಗೆ ಮಾತ್ರ ಕೆಳಗಡೆ ಫೈರಿಂಗ್ ಮಾಡಿರುವಂಥದ್ದು ನಾವು ನೋಡಿದೀವಿ. ಆದ್ರೆ ಗನ್ ಫೈರಿಂಗ್ ಮಾಡಿ ಒಂದು ಶೂಟಿಂಗ್ ಅಂದ್ರೆ ಒಂದು ಆಕ್ಷನ್ ಸೀಕ್ವೆನ್ಸ್ ತೆಗಿರುವಂಥದ್ದು ನಾನು ನೋಡಿಲ್ಲ ಫಸ್ಟ್ನೇ ಫಿಲ್ಮ್ ಅಲ್ಲಿ. ಎರಡನೇ ಫಿಲ್ಮ್ ಅಲ್ಲಿ ಅದಿದೆ ಅಂದಾಗ ಇಲ್ಲಿ ಸ್ಟೋರಿಗೆ ಆದ್ಯತೆ ಅಲ್ದಲೇನೆ ಆಕ್ಷನ್ ಸೀಕ್ವೆನ್ಸಿಗೂ ಆದ್ಯತೆ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಜಾಕಿ ಸಿನಿಮಾ ಹಾಗೆ ಇದ್ದಿದ್ದಲ್ವಾ. ಸೊ ನಾನು ಎಕ್ಸ್ಪೆಕ್ಟ್ ಜಾಸ್ತಿ ಯಾಕೆ ಇಟ್ಕೊಂಡಿದ್ದೀನಿ ಅಂತಂದ್ರೆ ಇಲ್ಲಿ ಸ್ಟೋರಿ ಲೈನ್ ಜಾಸ್ತಿ ಇರೋದ್ರಿಂದ ಆಕ್ಷನ್ ಸೀಕ್ವೆನ್ಸ್ ಮೇಲೆ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿಲ್ಲ. ಹೀಗಿರ್ಬೇಕಾದ್ರೆ ನೀವು ಟೀಸರ್ ಅಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗ್ತದೆ ಆಕ್ಷನ್ ಸೀಕ್ವೆನ್ಸಿಗೂ ಕೂಡ ಆದ್ಯತೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಇದೊಂದು ಒಂದು ಡಬಲ್ ಧಮಾಕ್ ಆಗಿರುವಂತದ್ದು ಫ್ಯಾನ್ಸಿಗೋಸ್ಕರ. ಸೊ ನಿಮಗೆ ಏನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಹಾಗೇನೆ ಈಗ ಡೆವಿಲ್ ಸಿನಿಮಾದ ಅಪ್ಡೇಟ್ ಬಂದು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಅನ್ಕೊಂತೀನಿ. ರಾಮ್ ಲಕ್ಷ್ಮಣ್ ಆಗಿರುವಂತಹ ಒಂದು ಟೀಮ್ ಏನಿದೆ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ, ಇವರು ಆಕ್ಷನ್ ಸೀಕ್ವೆನ್ಸ್ ಇಳಿದಿದ್ದಾರೆ. ಅಂದ್ರೆ ಡೆವಿಲ್ ಸಿನಿಮಾ ಏನಿದೆ ಈಗ ಆಕ್ಷನ್ ಸೀಕ್ವೆನ್ಸ್ ನ ಒಂದು ಶೂಟಿಂಗ್ ನ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಇದೊಂದು ಗುಡ್ ನ್ಯೂಸ್ ಆಗಿರುವಂತದ್ದು ಡಿ-ಬಾಸ್ ಫ್ಯಾನ್ಸಿಗೆ ಅಥವಾ ಕಂಪ್ಲೀಟ್ ಕನ್ನಡ ಇಂಡಸ್ಟ್ರಿಗೆ ಒಂದು ಗುಡ್ ನ್ಯೂಸ್ ಆಗಿರುವಂತದ್ದು. ಯಾಕೆ ಅಂತಂದ್ರೆ ಈ ಒಂದು ಸಿನಿಮಾದ ಆಕ್ಷನ್ ಸೀಕ್ವೆನ್ಸ್ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಡಿ-ಬಾಸ್ ಅವರು ಫಿಟ್ ಅಂಡ್ ಫೈನ್ ಆಗಿದ್ದಾರೆ. ಅಂಡ್ ಕೆಲವೊಂದು ಸೀಕ್ವೆನ್ಸಿಗೆ ಡೂಪ್ ನ ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಅವರಿಗೆ ಲಾಸ್ಟ್ ಟೈಮ್ ಅದೇ ಸೀಕ್ವೆನ್ಸ್ ಇಂದ ಇಂಜುರಿ ಆಗಿರೋದ್ರಿಂದ ಇದು ನನಗೆ ಸೆಟ್ ಇಂದ ಬಂದಿರುವಂತ ನ್ಯೂಸ್ ಆಗಿರುವಂತದ್ದು. ಅದಲ್ಲದೆ ಹೇಳೋದಾದ್ರೆ ಆಕ್ಷನ್ ಸೀಕ್ವೆನ್ಸ್ ನ ಈ ಸತಿ ಯಾವ್ದೇ ಕಾರಣಕ್ಕೂ ನೀವು ಅನ್ಕೊಂಡಿರೋ ರೀತಿ ಓಕೆ ಇಲ್ಲಿ ಕಾಂಪ್ರಮೈಸ್ ಮಾಡೋಣ ಅಲ್ಲಿ ಕಾಂಪ್ರಮೈಸ್ ಮಾಡೋಣ ಅಂತ ಅನ್ಕೊಳ್ಳೋದೇ ಇಲ್ಲ. ಫುಲ್ ಫ್ಲಕ್ಸ್ ಅಲ್ಲೇ ಹೋಗ್ತಿದ್ದಾರೆ. ಯಾಕೆಂದ್ರೆ ಈ ಡೆವಿಲ್ ಸಿನಿಮಾ ಹಿಟ್ ಆಗುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಟೀಮಿಗೆ, ಹಾಗೇನೆ ಕರ್ನಾಟಕದ ಡಿ-ಬಾಸ್ ಫ್ಯಾನ್ಸಿಗೆ. ನಿಮಗೆ ಏನಾಗುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಡೆವಿಲ್ ಸಿನಿಮಾದ ಹಾಗೆ ಎಕ್ಕ ಸಿನಿಮಾದ ಬಗ್ಗೆ ಮಾತಾಡಕ್ಕಿದ್ದು, ನಿಮಗೆ ಎರಡು ಸಿನಿಮಾ ಬಗ್ಗೆ ಒಪಿನಿಯನ್ ಕೂಡ ತಿಳಿಸ್ಬೋದು. ಈಗ ಇದು ನನ್ನ ಬಗ್ಗೆ ಯೋಚನೆ ಮಾಡೋರಿಗೆ ತುಂಬಾ ಜನ ಹೇಳ್ತಾರೆ ಗಡ್ಡ ಬಿಡಿವ್ರು ಅದು ಇದು ಅಂತ. ನನಗೂ ಗೊತ್ತು, ನನಗೂ ಆಸೆ ಇದೆ ಗಡ್ಡ ಬಿಡೋದಕ್ಕೋಸ್ಕರ. ಆದ್ರೆ ನಾನಿರುವಂತ ವರ್ಕ್ ಪ್ಲೇಸ್ ಅಂತದ್ದು ನಂದು ಹಬ್ಬ ಅಂದ್ರೆ ಒಂದು 2-3 ತಿಂಗಳಷ್ಟೇ. ಅದಾದ್ಮೇಲೆ ಎಲ್ಲ ಚೇಂಜ್ ಆಗುತ್ತೆ. ಸದ್ಯಕ್ಕೆ ಇಷ್ಟು ಇದರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ನಾನು ರೆಗ್ಯುಲರ್ ಆಗಿ ವಿಡಿಯೋ ಮಾಡುತ್ತಿಲ್ಲ. ಯಾಕೆ ಅಂತಂದ್ರೆ ಈಗ ಕನ್ನಡ ಸಿನಿಮಾದಲ್ಲಿ ನ್ಯೂಸ್ ಕೂಡ ಹಾಗೇನೆ ಇರುವಂಥದ್ದು. ಆದ್ರೆ ನಾನು ಬಿಗ್ ನ್ಯೂಸ್ನ ತೆಗಿಬೋದು, ಇನ್ನೂ ನಾನು ಯೋಚನೆ ಮಾಡಿದ್ರೆ ಇನ್ನೂ ತೆಗಿಬೋದು. ಆದ್ರೆ ಸದ್ಯಕ್ಕೆ ಈ ತರ ಸ್ಲೋ ಆಗಿ ಹೋಗ್ತಾ ಇರಲಿ. ಯಾಕೆ ಅಂದ್ರೆ ನಮಗೆ ಕಂಪ್ಲೀಟ್ ಅಪ್ಡೇಟ್ ಸಿಕ್ತಾಗ್ಲೇ ಒಂದು ಆಕ್ಚುಯಲ್ ವಿಡಿಯೋ ಮಾಡಿದಾಗ ಅದಕ್ಕೊಂದು ಬರ್ತಿದೆ ಅಂತಾನೆ ಹೇಳ್ಬೋದು. ನಮ್ಮ ಚಾನಲ್ಗೆ ಒಂದು ಬರ್ತಿದೆ ಅಂತಾನೆ ಹೇಳ್ಬೋದು. ಮೇ 8ನೇ ತಾರೀಕು ಒಂದು ವಿಡಿಯೋ ಬರ್ತಾ ಇದೆ. ನಾನೊಂದು ಈ ತರ ನ್ಯೂಸ್ ಚಾನಲ್ ತರನೇ ಮಾತಾಡ್ಬೇಕು ಅಂತೆಲ್ಲ ಯೋಚನೆ ಮಾಡಿದ್ನಲ್ಲ. ಈಗ ಆಕ್ಚುಯಲ್ ಸ್ಥಿತಿ ನಮ್ಮ ಕರ್ನಾಟಕದಾಗ್ಲಿ, ನಮ್ಮ ಇಂಡಿಯಾದಾಗ್ಲಿ, ನಮ್ಮ ಬಾರ್ಡರ್ ಇಶ್ಯೂಸ್ ಆಗ್ಲಿ ಅಥವಾ ಏನೇ ಫೈನಾನ್ಷಿಯಲ್ ಇಶ್ಯೂಸ್ ಆಗ್ಲಿ, ಏನೇ ನಡೀತಿದೆಯಲ್ಲ, ಟ್ಯಾಕ್ಸ್ ಅದು ಇದು ಅಂತೆಲ್ಲ ನಡೀತಿದೆಯಲ್ಲ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡೋದಕ್ಕಿದೆ. ಮೇ 8ನೇ ತಾರೀಕಿಗೆ ರೆಡಿ ಆಗಿರಿ ಅಂತ ಹೇಳ್ತಾ, ಸೊ ಗೈಸ್ ಇದಿಷ್ಟು ನನಗೆ ಹೇಳಿದ್ದೀನಿ. ನಿಮಗೆ ದಯವಿಟ್ಟು ಮಿಸ್ಟೇಕ್ಸ್ ತಿಳಿಸಿ ಅಂತ ಹೇಳ್ತಾ ಇವತ್ತು ನೋಡಿಷ್ಟು ನೋಡಿ ಎಲ್ಲ ಕಲೆಕ್ಟ್ ಮಾಡಿ ಶೇರ್ ಮಾಡಿ. ಚಾನಲ್ ಶುರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್. ಲವ್ ಯು ಆಲ್. ಪೀಸ್.